ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ಅಮ್ಮು ಲಾಗ್ಸ್. ಭಾಳ ದಿವಸ ಆತ್ರಿ ಲಾಗೇ ಮಾಡಿದ್ದಿಲ್ಲ ಆ್ಯಂಡ್ ಲಾಗ್ನು ಚಂದಂಗ ಪ್ರಾಪರ್ ಆಗಿ ಬರಾಕತ್ತಿಲ್ಲ. ಯಾಕಂದ್ರೆ ಇದ್ರ ಸಲುವಾಗಿ ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟಿನಿ, ಹಾಗಾಗಿ ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಇವತ್ತು ಇದನ್ನೆಲ್ಲ ಹೇಳಕ್ಕೆ ನಿಮ್ಮ ಮುಂದೆ ಬಂದೀನಿ. ಇವತ್ತು ನಾನೊಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ, ಅದು ಸಾರಿ ಬಿಸ್ನೆಸ್. ಯಾಕಂದ್ರೆ ಇಷ್ಟು ದಿವಸ ಅದಕ್ಕೆ ಹೇಳಿಲ್ಲ ಅಂದ್ರೆ ಸಾರಿದು ಸ್ವಲ್ಪ ರೆಡಿ ಅಂದ್ರೆ ನಮ್ದು ವೆಬ್ಸೈಟ್ ರೆಡಿ ಮಾಡೋದಿತ್ತು ರೀ, ಸಾರೀಸ್ ಅಪ್ಲೋಡ್ ಮಾಡೋದಿತ್ತು, ಫೋಟೋಸ್ ಇವೆಲ್ಲ ತಗೊಂಡು ಅಪ್ಲೋಡ್ ಮಾಡೋದಿತ್ತು. ಎಲ್ಲ ಪ್ರಾಪರ್ ಆಗಿ ರೆಡಿ ಆದ ನಂತರ ನಿಮಗೆಲ್ಲ ಹೇಳ್ಬೇಕಂತ ಹೇಳಿ ಅದಕ್ಕೆ ಜಲ್ದಿ ನಾನು ಸೀರಿದ ಹೇಳಿಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಆದ ನಂತರ ಹೇಳಿಕ್ ಬಂದೀನಿ. ಇವೆಲ್ಲ ನಾ ಸಾರಿ ತರ್ಸಿನಲ್ರಿ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಅದಾವು. ನಿಮ್ಗೆ ಒಂದು ಸಾರಿ ತೆಗೆದು ತೋರಿಸ್ತೀನಿ ಅಂತ ನೋಡ್ರಿ. ಇದು ನೋಡ್ರಿ, ಇದು ಫುಲ್ ಪ್ರೀಮಿಯಂ ಕ್ವಾಲಿಟಿ ಐತಿ. ಇದು ಸಾಫ್ಟ್ ಸಿಲ್ಕ್ ಒಳಗೆ ಬರುತ್ತೆ. ಅಂದ್ರೆ ಈ ಮದ್ವಿ ಸಾರಿ ಮಡಿ ಅಂತಾರ ಗೊತ್ತ್ರಿ, ಆ ಟೈಪ್ ಐತಿದೆ ಸಾರಿ. ನೋಡ್ರಿ ಸಾರಿ ಎಷ್ಟು ಮಸ್ತ್ ಅದ ಆ್ಯಂಡ್ ಕ್ವಾಲಿಟಿ ನೋಡ್ರಿ ಎಷ್ಟು ಸಾಫ್ಟ್ ಅದ. ಸಾರಿ ಅಂತೂ ಏಕ್ದಮ್ ಮಸ್ತ್ ಅದಾವ್ರಿ. ನಾ ಎಲ್ಲ ತರಿಸಿದ್ದು. ಇದು ಇನ್ನೊಂದು ನೋಡ್ರಿ, ಇದ್ರೊಳಗೆ ಬೇರೆ ಪ್ಯಾಟ್ರನ್ ತೋರಿಸ್ತೀನಿ ಅಂತ ನಿಮಗೆ. ಎಲ್ಲಾನು ಸಾರಿ ಅದಾವು. ಸೊ ನನಗೂ ಸ್ವಲ್ಪ ನೀವು ಹೆಲ್ಪ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ಸ್ವಲ್ಪ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಲ್ಲ, ಹಾಗಾಗಿ ನಿಮ್ಮ ಆಶೀರ್ವಾದನೂ ನನ್ನ ಮೇಲೆ ಇರಲಿ, ನನ್ನ ಬಿಸ್ನೆಸ್ಗೂ ಇರಲಿ. ಎಲ್ಲ ನಿಮ್ಮ ಆಶೀರ್ವಾದದಿಂದ ಇದನ್ನ ತೆಗ್ದೀನಿ ಸೀರೆ. ಇವೆಲ್ಲ ಸೀರೆನೂ ಅದಾವಲ್ರಿ, ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಅದಾವು. ಇದು ತೋರಿಸ್ತೀನಲ್ರಿ, ಇದು ಎಷ್ಟು ಮಸ್ತ್ ಐತೆ ಗೊತ್ತ್ರಿ. ಕ್ವಾಲಿಟಿ ಅಂತ ಕೇಳೋದಾಡ್ರಿ, ಅಷ್ಟು ಮಸ್ತ್ ಅದ. ಇವು ಗೊಂಡಾಜು ಬರ್ತಾವು, ಭಾಳ ಏನು ಕಾಸ್ಟ್ಲಿ ಏನಿಲ್ರಿ, ನಿಮ್ಮ ಬಜೆಟ್ ಒಳಗೆ ಅದಾವು. ಆ್ಯಂಡ್ ಇನ್ನೂ ಸ್ವಲ್ಪ ಸೀರೆ ತರಿಸ್ಲಿಕ್ಕತ್ತೀನಿ, ಸ್ವಲ್ಪ ಬಜೆಟ್ ಒಳಗೆ ತರಿಸ್ಲಿಕ್ಕತ್ತೀನಿ. ಈ ಸೀರೆ ನೋಡ್ರಿ ಎಷ್ಟು ಮಸ್ತ್ ಅದ. ಇದ್ರೊಳಗೆ ಆನಿದು ಇದು ಬಂದದ, ಸ್ಟೋನ್ಸ್ ಬಂದದ ಅದ್ರ ಮೇಲೆ. ಎಷ್ಟು ಮಸ್ತ್ ಸಾಫ್ಟ್ ಐತ್ರಿ, ಮತ್ತು ಹೆವಿನೂ ಇಲ್ಲ, ಲೈಟ್ ವೇಟ್ ಅದ. ಇದು ಏನಾರ ಫಂಕ್ಷನ್ಸ್ ಮತ್ತು ಮದ್ವಿ ಕಾರ್ಯಗಳು ನಿಮ್ಮ ಮನೆ ಒಳಗೆ ಏನಾರ ಫಂಕ್ಷನ್ಸ್ ಆದರೂ ಇವು ಸಾರಿ ಹಾಕ್ಕೊಂಡ್ರೆ ಫುಲ್ ಮಸ್ತ್ ಕಾಣುತ್ತೆ. ಇವು ಸಾರಿ ಹೋಗಿ ನಮ್ಮ ವೆಬ್ಸೈಟ್ ಒಳಗೆ ನೋಡ್ರಿ, ನಿಮಗಂತೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಯಾಕಂದ್ರೆ ಮಸ್ತ್ ಅದಾವು. ಒಂದ್ಸತಿ ನೀವು ಆರ್ಡರ್ ಮಾಡಿ ನೋಡ್ರಿ, ಕೈ ಒಳಗೆ ಹಿಡಿದು ನೋಡ್ರಿ, ಇಷ್ಟು ಮಸ್ತ್ ಅನ್ನಿಸ್ತಾವಲ್ಲ, ನೀವೇ ಇಟ್ಕೊಂಡ್ಬಿಡ್ತೀರಿ ಸೀರೀಸ್ ಅಲ್ರಿ, ಸೀರೆಗಳು. ಈ ಸಾರಿ ನೋಡ್ರಿ ಫುಲ್ ಪ್ಲೇನ್ ಅದ. ಇಲ್ಲಿ ಕೆಳಗೆ ಅಷ್ಟೇ ಬಾರ್ಡ್ರಿಗೆ ತೆಗೆದೇ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ನೋಡ್ರಿ, ಇದು ಫುಲ್ ಮಿಡ್ಲೆಲ್ಲ ಪ್ಲೇನ್ ಬರುತ್ತೆ. ಬಾರ್ಡ್ರ್ ಈ ಥರ ಬರುತ್ತೆ, ಡಿಸೈನ್ ವರ್ಕ್ ಬರುತ್ತೆ. ಇದು ವೇವಿಂಗ್ ಅದ, ಫುಲ್ ವೇವಿಂಗ್ ಅದ ಒಳಗೆ ಬಾರ್ಡರ್ ಎಲ್ಲ. ಆ್ಯಂಡ್ ಇಲ್ಲಿ ಪಲ್ಲು ಪಾಟನು ನಿಮಗೆ ಗೋಂಡಾಸ್ ಬರ್ತಾವು. ಇದು ಪಲ್ಲು ಪಾಟ ಅದಲ್ರಿ, ಫುಲ್ ವೇವಿಂಗ್ ಅದ, ಪ್ರಿಂಟೆಡ್ ಅಲ್ಲ. ಇವೆಲ್ಲ ಸಾರೀಸ್ ನನ್ನ ಕಡೆ ಎಲ್ಲ ವೇವಿಂಗ್ ಜರಿ ವರ್ಕ್ ಅದಾವು. ಆಲ್ಮೋಸ್ಟ್ ಎಲ್ಲ ನನ್ನ ಕಡೆ ಪ್ರೀಮಿಯಮ್ನೇ ಅದಾವು. ಆ್ಯಂಡ್ ಇನ್ನೊಂದು ನಿಮಗೆ ತೋರಿಸ್ತೀನಿ. ಇದು ನೋಡ್ರಿ ಮೋಡಾಲ್ ಸಿಲ್ಕ್. ಇದಂತೂ ಭಾಳ ಲೇಟೆಸ್ಟ್ ಮತ್ತು ಟ್ರೆಂಡಿಂಗ್ ಸಾರಿ ಅದ. ಭಾಳ ಜನ ತೊಗೊಳ್ಲಿಕ್ಕತ್ತಾರ ಆನ್ಲೈನ್ದಾಗ, ನಮ್ಮ ವೆಬ್ಸೈಟ್ ಒಳಗೂ ಅದಾವು. ಈ ಸೀರೆ ನೋಡ್ರಿ ಫುಲ್ ಸಾಫ್ಟ್ ಅದ. ಆ್ಯಂಡ್ ಇದ್ರ ಬಾರ್ಡರ್ ನೋಡ್ರಿ, ಇಲ್ಲಿ ದೊಡ್ಡದು ಬರುತ್ತೆ ಬಾರ್ಡರ್. ಇಲ್ಲಿ ಶರ್ಗಿಗೂ ಸಣ್ಣ ಬಾರ್ಡರ್ ಬರುತ್ತೆ. ಈ ಟೈಪ್ ಇಲ್ಲ ಐತಲ್ಲ, ಈ ಟೈಪ್ ಬರುತ್ತೆ ಸಣ್ಣ ಬಾರ್ಡರ್. ಇಲ್ಲಿ ಸೈಡಿಗೆ ದೊಡ್ಡ ಬಾರ್ಡರ್ ಕೆಳಗೆ ಬರುತ್ತೆ, ನಮ್ಮ ಇಂತಲ್ಲಿ ಕಾಲ್ ಕೆಳಗೆ. ಮಸ್ತ್ ಅದ, ಸಾಫ್ಟ್ ಅದ. ಇದಂತೂ ಭಾಳ ಟ್ರೆಂಡಿ ಅದ. ಎಲ್ಲರೂ ಆನ್ಲೈನ್ದಾಗ ಪರ್ಚೇಸ್ ಮಾಡತ್ತಾರ. ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಪಟ ನಮ್ಮ ವೆಬ್ಸೈಟ್ ಒಳಗೆ ಹೋಗಿ ಇದನ್ನ ಪರ್ಚೇಸ್ ಮಾಡ್ಕೋರಿ. ಎಲ್ಲಾನು ಸಾರೀಸ್ ರೀಸನೇಬಲ್ ಪ್ರೈಸ್ ಒಳಗೈತಿ, ನೀವು ಹೋಗಿ ಚೆಕ್ಔಟ್ ಮಾಡ್ಕೋರಿ. ಇದೊಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ. ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಹೆಲ್ಪ್, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇದೊಂದು ಬಿಸ್ನೆಸ್ ಭಾಳ ಖುಷಿಯಿಂದ ಸ್ಟಾರ್ಟ್ ಮಾಡೀನಿ. ಅನ್ಕೊಂಡೀನಿ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಿ, ನಿಮ್ಮಿಂದ ಸಕ್ಸಸ್ ಆಗುತ್ತೆ ಅನ್ಕೊಂಡೀನಿ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ನಿಮಗೆ ಇವೆಲ್ಲ ಸೀರೆ ಬೇಕಂತಂದ್ರೆ ನಮ್ಮ ವೆಬ್ಸೈಟ್ ಒಳಗೆ ಹೋಗಿ ನೋಡ್ರಿ. ಆ್ಯಂಡ್ ವೆಬ್ಸೈಟ್ ಒಳಗೆ ಅಷ್ಟು ಫೋಟೋ ಇವೆಲ್ಲ ಕ್ಲಿಯರ್ ಆಗಿ ಬಂದಿಲ್ಲ. ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡೀವಿ, ಅಲ್ಲಿ ಕ್ಲಿಯರ್ ಬಂದಾವ, ನಿಮಗೆ ಗೊತ್ತಾಗುತ್ತೆ ಸೀರೆ ಹೆಂಗೆ ಅದಾವ ಅಂತ ಹೇಳಿ. ಇವೆಲ್ಲ ಸೀರೆ ಬೇಕಂತಂದ್ರೆ ವೆಬ್ಸೈಟ್ ಒಳಗೂ ನೀವು ಆರ್ಡರ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಒಳಗೂ ನೀವು ಆರ್ಡರ್ ಮಾಡ್ಬೋದು. ಅವೆಲ್ಲ ಲಿಂಕ್ಸ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಅಂತ ಹೋಗಿ ನೀವು ಆರ್ಡರ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಹೇಳ್ತೀನಿ ನಿಮ್ಗೆ, ಕಬ್ಬನೆಲ್ಲ ಬಂತು ಅನ್ಕೋರಿ, ಎಲ್ಲೇ ಹಾಕಿರ್ಲಿ, ಎಂಥ ನಿದ್ದಿರ್ಲಿ, ಎಂಥ ಗುಡ್ದು ಸಿಡಲಿರ್ಲಿ, ಹೊಟ್ಟು ಹಾಕಿಬೇಕು ಕಬ್ಬನೆಲ್ಲ. ಹೆಂಗೈತಿ ನೋಡ್ರಿ. ಏನು ಮಾಡ್ತೀರಿ? ಗಾಡಿಗೆ ಹೋಗ್ಬೇಕಾದ್ರೆ ಎಲ್ಲ ಅದು ಅರ್ಬಿ ಎಲ್ಲ ಹಸಿ ಮಾಡಿ ಹೋಗು, ಹಂಗೆ ಮುದುರಿ ಮಾಡಿ ನಿನಗೆ ಏನಂದಿದ್ದು? ಗಾಡಿ ಹೋದಿಲ್ಲ, ಒಂದು ಗಾಡಿ ಇದು ಗೊತ್ತಿದ ಮೇಲೆ ಗಾಡಿ ಮೇಲೆ ಯಾರು ಅರ್ಬಿ ಹಾಕ್ತಾರ ಒಳಗಡೆ ಅಲ್ರಿ. ಗಾಡಿ ಇರ್ತೈತಿ, ಆ ಗಾಡಿ ಆ ಒಣಗೋದು ಇದು ಮಾಡಿಸ್ಬಿಟ್ರ ಅದಕ್ಕೆ. ಹುಚ್ಚು ಮಂಗಿ ಹೋಗ ತಗೋ ಕುಡಿ ಹೋಗ ಹಾಕ. ಒಟ್ಟು ಪಂಚ ಪ್ರಾಣರಿಕೆಗೆ ನಾ ಬ್ಯಾಟ ಹಚ್ಚಲಾರ್ದ ಎಲ್ಲರೂ ಬ್ಯಾಟ ಹಚ್ತೀನ್ರಿ ನಾ. ಎಂಥವ್ರು ಎಲ್ಲ ಭಾಳ ಜಲ್ದಿ ಬ್ಯಾಟ ಹಚ್ತಾಳ್ರಿ.
ನಾವು ಇದಕ್ಕೆ ಹೊಂಟೀವ್ರಿ ಸ್ಟುಡಿಯೋಕ್ಕೆ. ನನ್ನ ಹುಡುಗ ನೋಡ್ರಿ ಹೆಂಗೆ ಕಳ್ಸಾಕ ನಾನು ಹೊರಗೆ ಬಾಯ್ ಅಂತೆ. ಬಾಯ್ ಬಾಯ್. ನಾವೇನಾರು ತಿತ್ತೀವಿ ಬಾಯ್. ಏನಾರು ತಿತ್ತೀವಿ ಅಂದ್ರೆ ನೋಡ್ತೀವಿ, ನಮ್ಮ ಮನಸ್ಸಿದ್ರೆ ಅಟ್ಟತ್ತಿತ್ತೀವಿ ನಾವು. ಈಗ ಇಲ್ಲಿ ನಮ್ಮ ತಂಗಿ ರೆಡಿ ಆಗ್ಯಾಡ್ರಿ, ಸ್ಟುಡಿಯೋಕ್ಕೆ ಹೊಂಟೀವಿ ನಾವು. ಬರ್ರಿ, ನನಗೋಸ್ಕರ ಬಿಡಾಕೆ ಬಂದ ನೋಡ್ರಿ ಇಲ್ಲಿ ಮಠ. ಥ್ಯಾಂಕ್ ಯು ಸೋ ಮಚ್. ಶೇಕ್ ಹ್ಯಾಂಡ್ ಕೊಡು ಅಂತಾನವ, ಯಾವ ಯಾಕೆ ಇರಂತಾನ ಇಲ್ಲಿ. ಚಾಲು ಆತ ಆಚಿನ. ಇದು ನಮ್ಮ ತಂಗಿ ನೋಡ್ರಿ ಸ್ನ್ಯಾಪ್ ಹಾಕಕ್ಕೆ ನಿಂತೈತಿ. ಇಲ್ಲಿ ಸ್ಟುಡಿಯೋ ಕಡೆ ಬಂದೀವಿ. ನಾನು ಈ ಟಿ ಶರ್ಟ್ ನೋಡಲಿಕ್ಕೆ ಈಕೆ ಇದ್ರೆ ಅವ್ವ ಸ್ನ್ಯಾಪ್ ಹಾಕ್ತೀನಿ ಅಂತ ನಿಂತು ಬಿಟ್ಟ. ಇನ್ನಾದರೂ ಮುಗಿಯವಲ್ತಕ್ಕಿಂತ ಸ್ನ್ಯಾಪ್ ನೋಡ್ರಿ ಇಲ್ಲಿಗ. ನಿಂದರಿ ಹಾಕ್ತಾಳೆ ಈಗ. ಹಾಕಿದಿಲ್ವ, ಕಳಿಸಿದಿಲ್ಲ. ಈಗೊಂದು ಟ್ರೆಂಡ್ ಮಾಡ್ಕೊಂಡ್ರಿ. ಮೊದಲು ಹಿಂಗೇನು ಇದ್ದಿದ್ದಿಲ್ಲ ರೀ. ಯಾವಾಗ ಇದು ಹೊಸ ಫೋನ್ ಬಂದೈತಿಲ್ಲ ಅವಾಗಿನ ಚಾಲೂ ಮಾಡ್ಯದ ಸ್ನ್ಯಾಪ್ ಅಂತ ಹೇಳಿ. ಭಾಳ ಗಡಿಗೆ ಬಿಡ್ತೀನಿ. ನಮ್ಮ ಫ್ರೆಂಡ್ಸ್ ಹಾಕೋ ಅಂತಂದ್ರಿ. ಹಾಂ, ಅದಕ್ಕೆ ಹಾಕೋನಿ. ಅದು ಹೊಸ ಫೋನ್ ಕೊಡ್ಸಿವಲ್ರಿ, ಚಾಲೂ ಮಾಡಿಬಿಟ್ಟಾಡ್ರಿ. ಇಲ್ಲೊಂದು ಲಿಂಗದ ಗುಡಿ ಐತ್ಲ, ಹೋಗ್ಬರಂಬ. ಲಿಂಗದ ಗುಡಿಗೆ ಹೋಗಿ ಕೆಂಪಿರ್ಬೋದು ಅಲ್ಲಿ ಚಿಂತ ಹೂವಪ್ಪ. ಬಾ. ಇದು ಯಾವ ಗುಡಿ? ಯಾವುದೋ ಒಳಗೆ ಮೂರ್ತಿ ಅದ ನೋಡ್ರಿ, ಹೆಸರಂತರೂ ಗೊತ್ತಿಲ್ಲ. ಈ ಕಡೆ ಲಿಂಗದ ಗುಡಿ ಐತಿ. ಇಲ್ಲಿ ಎಷ್ಟು ಲಿಂಗಗಳು ಅದಾವ ರೀ, ನನಗೂ ಗೊತ್ತಿಲ್ಲ, ನೆನಪಿಲ್ಲ. ಹೇಳ್ಯಾರ ಅಂದರೂ ನೆನಪಿಲ್ಲ ರೀ. ನನಗೆ ಏನು ಮಾಡ್ಬೇಕು. ಇಲ್ಲೆಲ್ಲ ಗಾರ್ಡನ್ ಐತಿ ನೋಡಿ, ಎಷ್ಟು ಚಂದ ಗಾರ್ಡನ್ ಮಾಡ್ಯಾರ ರೀ. ಕೂಡಾಕಲ್ಲಿ ಚೇರ್ಸ್ ಮಾಡ್ಯಾರ. ಈ ಕಡೆ ಹಿಂಗೆ ಒಳಗೆ ಹೋದ್ರೆ ಲಿಂಗ ಎಷ್ಟು ಕೊಂಡದಾವ ರೀ ಇಲ್ಲಿ ಒಳಗೆ. ನಿಮ್ಗೆ ತೋರಿಸ್ತೀನಿ ಅಂದ್ರೆ ಚಪ್ಪಲ್ ಬಿಡ್ತೀವಿ ಮೊದಲು. ಮತ್ತು ಇಲ್ಲಿ ಕೂಡಾಕು ಜಾಗ ಐತಿ. ಭಾಳ ಚಂದ ಐತ್ರಿ ಇದು ಗುಡಿ ನೋಡಾಕದ ನೋಡ್ರಿ. ಫುಲ್ ದೊಡ್ಡದ ಒಳಗೆ. ಇಲ್ಲೆಲ್ಲ ಕೂಡಾಕ ಮಾಡಾಕೆಲ್ಲ ಪ್ಲೇಸ್ ಮಸ್ತ್ ಅದ. ಈಕಿ ಮತ್ತೆ ಸ್ನ್ಯಾಪ್ ಹಾಕಕತ್ತಲ್ಲ ನೋಡ್ರಿ ಈಕಿ ಅವ್ವ. ಈಕಿನ ಸ್ನ್ಯಾಪ್ ರಾಣಿ ಆಗ್ಬಿಟ್ಟ. ಇದೊಂದು ಗಾರ್ಡನ್ ತಿರುಗಿ ಇದೊಂದು ಹೊಡಿ, ಅದೊಂದು ಆಗದಿ ಯಾಕೆ ಫೇಮಸ್ ಅದ ಅಲ್ರಿ ಇದು ಗುಡಿ. ಮ್ಯಾಗ ಶಿವಂದು ಅದು ಏನು ರೀ ಲಿಂಗ ಗೊತ್ತೈತಲ್ಲ ಅದು ಮಾಡ್ಯಾರ. ಆಮೇಲೆ ಕೆಳಗೆ ಹಿಂಗೆಲ್ಲ ಅಷ್ಟೊಂದು ಮಾಡ್ಯಾರ ನೋಡ್ರಿ, ಮಸ್ತ್ ಐತ್ರಿ. ಮತ್ತೆ ಹಾಕಕತ್ತಳ್ರಿ ವೈಕೆ ಸ್ನ್ಯಾಪ್. ಎಟ್ರ ಹಾಕ್ತೀವಿ ಬಿಲ್ಲಿ, ಯಾರು ನೋಡ್ತಾರ ಅಂತೀನಿ ರೀ. ಇರುವ ಒಂದು 5-6 ಜನ ಹುಡುಗಿಯರ್ ಅದಾರ ಆ ಸ್ನ್ಯಾಪ್ದಾಗ. ಎಷ್ಟು ಒಂದು 100 ಮಂದಿ? ಸುಳ್ಳು, 100 ಮಂದಿ ಇಲ್ರಿ. ನೋಡ್ರಿ 4 ಮಂದಿಗೆ ಹಾಕ್ತಾಳ್ರಿ. 4 ಮಂದಿಗೆ ಹಾಕ್ತಾಳ್ರಿ. 4 ಮಂದಿಗೆ ಅಷ್ಟು ಬಿಲ್ಡಪ್ ಕೊಡ್ತಾಳ್ರಿ. ಏನು ಮಾಡ್ಬೇಕ್ರಿ? ಹಿಂಗದಾವ ನೋಡ್ರಿ. ಅದ ಸ್ನ್ಯಾಪ್ದಾಗ ಹಾಕ್ಲಿ. ಇವ ಏನು ಸ್ನ್ಯಾಪ್ ರೀ ಇವ್ರದು. ಹಾಂ ಹಾಕ್ಲಿ, ಯಾರಿಗೆ ಹಾಕ್ಲಿ? ಹೊಸರಿಗೆ ಹಾಕಿ ನೋಡ್ರಿ. ಇವರು 4 ಜನ ಅದಾರ ರೀ, ಅವ್ರಿಗೆ ಹಾಕ್ತಾಳೆ. ದಿಮಾಕ್ ಮಾಡ್ಕೊತ 4 ಜನ ಅದಾರ ಅಂತ ಹೇಳಿ ಮರ್ಯಾದೆ ಹೋಗ್ತೈತ್ರಿ. ಮರ್ಯಾದೆ ಹೋಗ್ತೈತಕ್ಕಿಂತ ಹೌದಿಲ್ಲ? ನೀ ಇದನ್ನ ಹಾಕಿದ ಆತು ಹಾಕೋದಿಲ್ಲ ಆಳು. ಮೊದಲು ಗುಡಿಗೆ ಹೋಗ್ರಿ ಮರ, ಆಮೇಲೆ ಫೋಟೋ ತೊಗೊಳಕಂತ. ಫೋಟೋ ತೊಗೊಂಬಂದೆ ಗುಡಿಗೆ ಬಂದೆ ಇಲ್ಲಿ. ಗುಡಿ ಬಂದಿನಿ. ಹಾಂ ಮತ್ತೆ ಬಾ ನಡಿ ಒಳಗೆ ನಡಿ. ಅಲ್ರಿ ತಾನು ಇವೆಲ್ಲ ವಿಡಿಯೋ ಮಾಡತ್ತ, ಮತ್ತು ನಾ ಒಂದು ಫೋಟೋ ತೊಗೊಂಡೆ ಅಂದ್ರೆ ಇಟ್ಟಿರಿ ಹೇಳ್ತಾ. ಹೌದ್ರಿ. ಇಲ್ಲಿ ಇದು ನೋಡ್ರಿ ಬಸವಣ್ಣ ಇದೈತಿ, ಮೂರ್ತಿ ಐತಿ. ಈ ಕಡೆ ಹಿಂಗೆ ಒಳಗೆ ಹೋಗುದು. ಹೊಡ್ಯಾಕ ನೋಡ್ರಿ. ಮತ್ತೆ ಲೈಟ್ ನೋಡ್ರಿ ಮಸ್ತ್ ಹಾಕ್ಯಾರ. ಫುಲ್ ಒಳಗೆಲ್ಲ ಲೈಟ್ ಹಾಕ್ಯಾರ. ಜುಡಿಯಕ್ಕೆ ಏನು ಹೋಗೋದಿಲ್ರಿಪ್ಪ. ಸುಮ್ಮನೆ ಹೋದ್ರೆ ಏನಾರು ತೊಗೊಂಬರ್ಬೇಕಾಗುತ್ತೆ. ಯಾಕೆ? ಹೌದು, ಸುಮ್ಮನೆ ಕುಂದ್ರೆ ಹಂಗೆ. ಆಮೇಲೆ ಕಾಲಿಗೆ ಎಲ್ಲೇ ತಿಕ್ ಹೋಗುದು. ಕುಂದ್ರಿ, ಎಲ್ಲಿ ಕುಂತಿ? ಕುಂದ್ರ ನೋಡಕತ್ತಾಳ್ರಿ ಆಕಿ ಫೋಟೋಸ್ ಹೆಂಗೆ ಬಂದಾವು ಹೆಂಗಿಲ್ಲ ಅಂತ ಹೇಳಿ. ಶಾಂತ ರೀತಿಯಿಂದ ಕುಂತು ಹೋಗೋದು ಚಲೋ ನೋಡ್ರಿ. ಇಲ್ಲಿ ಎಲ್ಲರೂ ಅಜ್ಜಗಳು ನೋಡ್ರಿ ಸಾಲು ಹಿಡ್ದು ಕೂತು ಬಿಟ್ಟಾರ ನೋಡ್ರಿ. ಇಲ್ಲಿಗ ನೋಡ್ರಿ, ಮತ್ತೇನು ಮಾಡ್ಬೇಕ್ರಿ? ಮನ್ಯಾಗ ಕುಂದ್ರಕ್ಕೆ ಆಗೋದಿಲ್ರಿ. ಆಂಟಿಗಳು ಎಲ್ಲರೂ ಟಿ ವಿ ನೋಡ್ಕೊತ ಕೂತು ಬಿಡ್ತಾರೆ ಸೀರಿಯಲ್. ಪಾಪಿ ರಜಾಗಳು ಏನು ಮಾಡ್ಬೇಕ್ರಿ? ಅದಕ್ಕೆ ಅವ್ರು ಉಸಿರು ಬಂದುಬಿಡ್ತಾರೆ ಹೊರಗೆ. ಹಿಂಗೆ ಫ್ರೀ ಟೈಮ್ ಸಿಗ್ತೈತಿ ನೈಟ್, ಸ್ವಲ್ಪ ಫ್ರೆಂಡ್ಸ್ ಜೊತೆ ಕೂಡಿ ಮಾತಾಡ್ಕೋತ ಕೂತು ಬಿಡ್ತಾರೆ. ಏನಾರು ಕಷ್ಟ ಸುಖ ಫನ್ನಿ ಮಾತಾಡೋದು ಏನೋ ಮಾತಾಡ್ತಾರೆ. ಎಲ್ಲರೂ ಬಂದಾರ್ರಿ, ಸುತ್ತಮುತ್ತ ಕೂತಾರ, ಗುಡಿ ಸುತ್ತಲೇ ಕೂತಾರ ಫ್ರೆಂಡ್ಸ್ ಅಷ್ಟರು. ಅವರು ಇಲ್ಲೂ ಸ್ವಲ್ಪ ಜನ ಕೂತಾರ, ಅಲ್ಲಿ ಸ್ವಲ್ಪ ಜನ ಕೂತಾರ, ಅಲ್ಲಿ ಸ್ವಲ್ಪ ಜನ ಕೂತಾರ, ಅಲ್ಲಿ ಸ್ವಲ್ಪ ಜನ ಆ ಕಡೆ ಹಿಂದೆಲ್ಲ ಕೂತಾರ್ರಿ. ಆದರೂ ಚಂದ ಐತೆ ನೋಡ್ರಿ ಇದು ಪ್ಲೇಸ್ ಅಂತ. ನಂಗೆ ಭಾಳ ಇಷ್ಟ ಆಯ್ತು ರೀ. ವಿಶಾಲ್ ಮಾಡಿದಾಗ ಸ್ವಲ್ಪ ಏನಾರು ಹಣಿಕೆ ಹಾಕಿ ಬರೋಣಂತ್ರಿ, ಏನಾರು ಸಾಮಾನು ಹೊಸದಾಗಿ ಬಿಟ್ರನ ಅಂಥೇಳಿ
ಇನ್ನು ಹಳೆ ಸಾಮಾನು ಇಟ್ಕೊಂಡು ಕೂತಾರನೋ ಅಂತ ನೋಡಿ ಬರೋಣಂತ. ಮೊನ್ನೆ ನಾವು ಹೋದಾಗ ಅರ್ಧ ಸಾಮಾನು ಖಾಲಿಯಾಗಿದ್ದು ಈಗ ಏನಾರು ರೀಸ್ಟಾಕ್ ಮಾಡ್ಯಾರೇನೋ ನೋಡಿ ಬರೋಣಂತ. ನನಗೆ ದೋಸೆ ಮನೆ ಮತ್ತು ಪಡ್ಡಿನ ಮನೆ ತೊಗೊಳ್ದೈತಿ, ಹಾಗಾಗಿ ಸ್ವಲ್ಪ ನೋಡ್ಕೊಂಬರೋಣ ಅಂತ. ಚಲೋ ಇದ್ರೆ ನಮ್ಮ ಬಜೆಟ್ ಒಳಗಿದ್ರೆ ಫೋನ್ ಹಚ್ಚಿ ಕೇಳ್ತೀನಿ, ತೊಗೊಂಡ್ರೆ ತೊಗೋತೀನಿ, ಇಲ್ಲಾಂದ್ರೆ ಇಲ್ರಿ. ನೋಡ್ರಿ ಮ್ಯಾಟ್ ಹೆಂಗೈತಗ, ಮಸ್ತ್ ಸಾಫ್ಟ್ ಐತಿ. ಮ್ಯಾಟ್ ಫುಲ್ ಸಾಫ್ಟ್ ಐತಗ. ಹೆಂಗಾಗತ್ತೆ ನೋಡೋದ ನಾವು ಹಿಂಗೆಲ್ಲ ಕೈಲಿ ಹೆಂಗೆ ಮಾಡ್ತೀವಿ ಹಂಗೆ ನೋಡ್ರಿ, ಚಂದ ಐತಲ್ಲ. ಕಾರ್ಪೆಟ್ಲೇ ಅದ, ಕಾರ್ಪೆಟ್ ಐತದ. ಇದಂದ್ರೂ ಫುಲ್ ಸಾಫ್ಟ್ ಐತಿ. ಇದಕ್ಕೆ ಎಷ್ಟು ಪ್ರೈಸು? 300 ರೂಪಾಯಿ ರೀ. ಚಲೋ ಅಲ್ರಿ 300 ರೂಪಾಯಿ. ನೋಡೋಣ ನೋಡ್ರಿ ಏನೇನೈತಿ. ಫುಲ್ ಖಾಲಿ ಖಾಲಿ ಐತಿ. ನಾವು ಈ ಕಡೆ ಎಲ್ಲ ಕರ್ಟನ್ಸ್, ಪ್ಯಾಟರ್ನು, ಉಷಾನು ಏನೇನು ಸಿಗ್ತಾವೆ ಎಲ್ಲ, ಕಟ್ಟಾವೆಲ್ಲ ಎಲ್ಲ ಸಿಗ್ತಾವೆ. ನಮ್ದು ಮೇನ್ ಏನು ತಿಂಗೈತೆ ಅದಷ್ಟೇ ನೋಡಕ್ಕೆ ಬಂದಿ. ಬರ್ರಿ ನೀವು ಬಿಜಾಪುರದವ್ರು ಇದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹಿಂಗಿರ್ತಾವೆ ಅನ್ನೋದು. ವಿಶಾಲ ಮಟ್ಟಿಗೆ ನಾ ಇನ್ನೊಂದು ಏನು ಗೊತ್ತ್ರಿ, ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದೆಲ್ಲ ನನ್ನ ಚಿನ್ನಿಗೆ. ಅವಾಗ ಕಪ್ ಇಲ್ಲಿಂದ ಓದಿದ್ದೆ, ಅವಾಗ ಬೇರೆ ಬಂದಿತ್ತು, ಅವಾಗ ಹೊಸದಾಗಿ ಬಂದಿತ್ತು, ಅವಾಗ ಓದಿದ್ದೆ. ಇದು ಮಸ್ತ್ ಐತಲ್ಲ, 69 ರೂಪಾಯಿ ಅಂತ ನೋಡಿ. ಇದಕ್ಕೆ ಇದಕ್ಕೆ ಅವಾಗ ಎಷ್ಟು ರೂಪಾಯಿ? 30 ರೂಪಾಯಿ ಐತಿ ಇದು. ಹಾಂ, ಈಗ 100 ರೂಪಾಯಿ ಆಗೈತೆ ನೋಡಿದ್ದು. ಹಾಂ 30. ಹಾಂ, ಈ ಕಡೆ ಕಪ್ ಸೆಕ್ಷನ್ ಅಂತೂ ಭಾರಿ ಇದಾವೆ ರೀ, ಭಾರಿ. ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತೈತಿ ಇಲ್ಲೆಲ್ಲ. ಕಿಚನ್ ಐಟಮ್ಸ್ ಏನೇ ಆಗಲಿ ಚೀಪ್ ಆ್ಯಂಡ್ ಬೆಸ್ಟ್. ಮತ್ತು ತೆಲುಗು ಆಗಲಿ, ಹಾಸಿಗೆ ಆಗಲಿ, ಕಾರ್ಪೆಟ್, ಟಾವೆಲು ಇವೆಲ್ಲ ನಮ್ಮ ಕಿಚನ್ಗೆ ಐಟಮ್ಸ್, ನಮ್ಮ ಏನೇನು ಮನೆ ವಸ್ತು ಇದಾವಲ್ಲ ರೀ, ಅವೆಲ್ಲ ಇಲ್ಲಿ ಸ್ವಲ್ಪ ಸಸ್ತಾ ಸಿಗ್ತಾವೆ ನನಗೆ ಅನ್ಸೋ ಮಟ್ಟಿಗೆ. ಆ ಕಡೆಲ್ಲ ಮತ್ತು ತಿನ್ನುವ ಐಟಮು, ಈ ಕಡೆಲ್ಲ ನಮಗೇನು ಬೇಕು ಉಡು ತೊಡೋಗಳು ಅವೆಲ್ಲ ಇಲ್ಲ ಇದಾವೆ. ಅದೇ ಕಪ್ ಮಸ್ತ್, ಬೈ ಒನ್ ಗೆಟ್ ಒನ್ ಫ್ರೀ ಅಂತ ನೋಡಿ. ವಾಹ್ ಮಸ್ತ್ ಅಲ್ಲ. ಇಟ್ರಿ ಇದಕ್ಕೆ 40 ರೂಪಾಯಿ ರೀ ಒಂದು ಕಪ್ಪಿಗೆ. ಇದು ಎಂಥದ್ದು ಐತೆ ನೋಡಿ, ಇದು ಎಂಥದ್ದು, ಇದೇನು ಚಟ್ನಿ ಹಚ್ಕೊಂಡು ತಿನ್ನಾಕ್ರಿ. ಇದು ಮಸ್ತ್ ಐತಲ್ಲ. ಓಹ್ ಚೆಸ್, ಇದು ಮಸ್ತ್ ಐತೆ ನೋಡ್ರಿ. ಬೈ ಒನ್ ಗೆಟ್ ಒನ್ ಫ್ರೀ ಟ. ಅದೇ ಚಟ್ನಿ ಹಚ್ಕೊಂಡು ತಿನ್ನೋದು ಅದು ಕಪ್ಪೆ. ಬಕೆಟ್ ನಾನು ಇಂಥದ್ದೊಂದು ತೊಗೋಬೇಕಂತ ಅಂದ್ಕೊಂಡಿನಿ. ನಮ್ಮ ಮನ್ಯಾಗ ಎಲ್ಲಿ ಇಡೋಕೆ ಜಾಗನೇ ಇಲ್ರಿ. ಅಂದ್ರೆ ಬಟ್ಟೆ ಹಾಕಕ್ಕೆ ಅರ್ಬಿ, ಒಣ ಅರ್ಬಿ ಇರ್ತಾವಲ್ಲ, ಅವು ನಾವು ಡೈಲಿ ಹಾಕ್ಕೊಂಡಿರ್ತೀವಿ ನೋಡ್ರಿಪ್ಪ. ಎಲ್ಲಿಗೂ ಹೋಗಿ ಬಂದು ಹಾಗೆ ಹೋಗೋದು ಬಿಟ್ಟಿರ್ತೀವಿ. ಹಾಕಕ್ಕೆ ಒಂದು ತೊಗೋಬೇಕಂತ ಮಾಡೀನಿ. ಯಾವಾಗ ಟೈಮ್ ಬರ್ತದೆ ಗೊತ್ತಿಲ್ಲ, ಇದನ್ನ ಯಾವಾಗ ತೊಗೋತೀನಿ ನನಗೂ ಗೊತ್ತಿಲ್ಲ. ಬಟ್ ಬಂದಾಗ ಒಮ್ಮೆ ಇದೊಂದು ನೋಡೇ ಹೋಗ್ತೀನಿ. ಇವೆಲ್ಲ ಐಟಮ್ ಇವೆಲ್ಲ ಹೆಂಗೆ ಕಾಜಿನೂ ಅದಾವ್ರಿಪ್ಪ. ಇವೆಲ್ಲ ನೀರು ಕುಡಿದಿದೆ. ಅದೇ ನೀರು ಕುಡಿದವು, ನಮಗೇನು ಉಪಯೋಗಿಲ್ಲ ಅಳ್ದ. ಬಾ ಈ ಕಡೆಲ್ಲ ಬೋಗಾನಿ ಇವೆಲ್ಲ ಸಿಗ್ತಾವೆ. ಮಸ್ತ್ ಇಟ್ರ ನೋಡಿ, 499 ನೋಡಿಲ್ಲಿ. ಯಾರು ಬಿಜಾಪುರದವ್ರು ಇದ್ರೆ ಅಂದ್ರೆ ವಿಶಾಲ್ ಮಾರ್ಟಿಗೆ ಬಂದು, ನಾನು ಪ್ರಮೋಟ್ ಮಾಡಕತ್ತಿಲ್ಲ ರೀ, ಹೇಳಿಕತ್ತೀನಿ. ಮನೆ ಸಾಮಾನು ಬೇಕಾಗ್ತಿರ್ತಾವಲ್ಲ ಯಾರಿಗಾದ್ರೆ ಬಜೆಟ್ ಒಳಗೆ ನೋಡಿರಿ, 1000 ರೂಪಾಯಿದ್ದು 500 ರೂಪಾಯಿದಾಗ ಬರತೈತಿ. ಬಂದು ತೊಗೊಂಡು ಹೋಗ್ರಿ. ಇಂಥ ಒಂಥರ ದೋಸೆ ಮನೆ ಚಲೋ ಇರ್ತಾವೆ ಅನ್ಸುತ್ತಾ. ನಾ ಟ್ರೈ ಮಾಡಿ ಹೇಳ್ತೇನೆ ಅಂತ. ಬಂದು ಒಂದು ಸತಿ ವಿಸಿಟ್ ಮಾಡಿರಿ. ಅದು ನಮ್ಮ ಬಜೆಟ್ ಒಳಗೆ ಸಿಗ್ತಾವೆಲ್ಲ ಇವೆಲ್ಲ ಐಟಮ್ಸ್ ವಿಶಾಲ್ ಮಾರ್ಟ್ ಒಳಗೆ. ಇದು ನೋಡ್ರಿ ಎಷ್ಟು ಹೆವಿ ಐತಿ. ಇದಕ್ಕೆ ಎಷ್ಟು ರೂಪಾಯಿ? 1000 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಐತಿ. 600 ರೂಪಾಯಿದಾಗ ಸಿಗತೈತೆ. ಫುಲ್ ಹೆವಿ ಐತಿ ಇದು ಮೆಟಲ್. ಮಸ್ತ್ ಐತ್ರಿಪ್ಪ. ನನಗಂತೂ ಇದು ವಿಶಾಲ್ ಮಾರ್ಟ್ ಅಂತೂ ಈ ಬರೀ ಬಾಂಡೆ ಸಾಮಾನ್ಗೆ ಅಷ್ಟೇ ಇಷ್ಟ ರೀ, ಮತ್ತು ಉಳ್ಕಿದಕ್ಕೇನೂ ಇಷ್ಟ ಇಲ್ಲ. ಇವು ಸ್ವಲ್ಪ ಸಸ್ತಾ ಸಿಗ್ತಾವ ಅಂತೇಳಿ ಅಷ್ಟೇ. ಚಲೋ ಐತಿ. 499 ನೋಡ್ಬೇಕ್ರಿ ಏನಂತಾರ. ನಾನ್ ಸ್ಟಿಕ್ ತವ ಐತಿ ನೋಡ್ರಿ. ಇಲ್ಲಿ ಇನ್ನೊಂದು ನೋಡ್ರಿ, ಇಲ್ಲಿ ಹೆಂಗೆ ಮಾಡ್ಯಾರ, ಎಲ್ಲ ಕಿತ್ತಾಕ್ಬಿಟ್ರ. ಫುಲ್ ಎಲ್ಲ ಮೆಸ್ಸಿ ಮಾಡಿಬಿಟ್ರ. ಆ್ಯಂಡ್ ಇನ್ನೊಬ್ರು ಕಸ್ಟಮರ್ ಯಾರು ಬಂದ್ರೆ ಅವ್ರಿಗೂ ಚಂದಂಗೆ ಕೈಗೆ ಸಿಗುವಂಗೆ ಇಲ್ಲೇ ಇಲ್ಲವು ಹೆಂಗೆಲ್ಲ ಚಿಲ್ಲಾಪಿಲ್ಲಿ ಮಾಡ್ಯಾರ ನೋಡ್ರಿ. ಇನ್ನೊಂದು ಏನು ಗೊತ್ತ್ರಿ, ಯಾರಾದರೂ ಬಂದಿರ್ತಾರೆ ಅಂದಮೇಲೆ ಅವ್ರಿಗೂ ಏನಾರ ನೋಡೋದು ವಸ್ತು ಇರ್ತೈತಿ ಈ ಲೈನ್ದಾಗ, ಅದನ್ನೆಲ್ಲ ಈ ಥರ ಹಿಂಗೆ ಮಾಡಿಬಿಡ್ತಾರೆ. ಸೊ ಪ್ಲೀಸ್ ಅದೊಂದು ನೀಟ್ನೆಸ್ ಮಾಡಿರಿ, ನನ್ನ ರಿಕ್ವೆಸ್ಟ್. ಯಾರಾದರೂ ಮಾಲಿಗೆ ವಿಸಿಟ್ ಮಾಡಿದ್ರೆ ಸ್ಪೆಷಲಿ ವಿಶಾಲ್ ಮಾರ್ಟ್ದಾಗಂತೂ ಕೇಳಬೇಡ್ರಿ, ಫುಲ್ ಮೆಸ್ಸಿ ಇರುತ್ತೆ. ಅಲ್ಲಿಂದ ಅಲ್ಲೇ ಹೀಗೆಲ್ಲ ಒಗೆದು ಹೋಗ್ಬಿಡ್ತಾರೆ. ಅವ್ರಿಗೆ ಏನು ಬೇಕು ಅದು ಅಷ್ಟೇ ತೊಗೊಂಡು ಹೋಗೋದಲ್ದ ಅವನ್ನೆಲ್ಲ ಸಾಮಾನು ಕಿತ್ತು ಹಾಕ್ಬಿಡ್ತಾರೆ. ಪ್ಲೀಸ್ ಅದೊಂದು ನೀಟ್ನೆಸ್ ಮಾಡಿರಿ. ನೀಟ್ನೆಸ್ ಅಂದರೆ ಯಾರು ಗೊತ್ತ್ರಿ, ವಿಶಾಲ್ ಮಾಡಿದವ್ರಿಗಲ್ರಿ, ಯಾರು ನಮ್ಮಂಥ ಕಸ್ಟಮರ್ಸ್ ಬರ್ತಾರಲ್ಲ ಅವ್ರಿಗೆ ಹೇಳಿಕತ್ತೀನಿ, ಹೀಗೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪಾಪ ಅವರು ಎಲ್ಲ ಮಾಡಿ ಹೊಂದಿಸಿ ಹೋಗಿರ್ತಾರೆ. ಹೀಗೆಲ್ಲ ಕಸ್ಟಮರ್ಸ್ ಬಂದು ಹೀಗೆಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಡ್ತಾರೆ ನೋಡ್ರಿ. ಹೆಂಗೆ ಅನ್ಸಾತೈತಿ ಗೊತ್ತಿರೋದು, ಇಷ್ಟು ಅಸಹ್ಯ ಅನ್ಸಾತೈತಿ. ಅವ್ರು ಎಷ್ಟಂತ ಮಾಡ್ತಾರೆ. ಹಾಗಾಗಿ ಬಂದು ವಿಸಿಟ್ ಮಾಡಿದರೆ ನಿಮ್ಗೆ ಯಾವ ವಸ್ತು ಬೇಕೋ ಆ ವಸ್ತು ಅಷ್ಟೇ ಕೈ ಹಾಕಿರಿ. ಅದು ಬ್ಯಾಡ್ ಅಂತಂದ್ರೆ ಅಲ್ಲೇ ಇಟ್ಬಿಡ್ರಿ. ಅದನ್ನೆಲ್ಲ ಹಿಂಗೆ ಚೆಲ್ಲಾಪಿಲ್ಲಿ ಮಾಡೋಕೆ ಹೋಗ್ಬಿಡ್ರಿ ಪ್ಲೀಸ್. ಆಯ್ತು, ಈಗ ಒಂದು ಫೋಟೋ ಹೊಡಿತೀನಿ. ಈಗ ಒಂದು ಫೋಟೋ ಹೊಡೆದು ಮನೆಗೆ ಹೋಗ್ಬಿಡೋಣ ಅಂತ ಫೋನ್ ಹಚ್ಚಲಿಕ್ಕೆ. ನಾವು ಬರೋಣ, ಇಬ್ರು ಎಲ್ಲ ಹೊಂಟಾರ ತಿನ್ನಕ, ಹಿಂಗೆ ತಿನ್ನಕ್ಕೆ ಹೊಂಟಾರ್ರಿ. ಲೇಸ್ ಇಲ್ಲೇ ಹೋಗ್ಬರ್ತೀವಿ. 9 ನಾನು ನಿನ್ ಜೊತೆ ಬರ್ತೀನಿ,
ರೊಟ್ಟಿ ತಮ್ಮ ಹೋಗ ನಾ ರೊಟ್ಟಿ ತಗೊಂಬಂದಿಲ್ಲ ಹೋಗ ಈಗ ಹೋಗಿ ಬಂದಿಲ್ಲ ಅಡ್ಡಾಡ ಬಂದಿಲ್ಲ ನಾವು ಅಡ್ಡಾಡಿಲ್ಲ. ಸೆಟ್ ಬಂದಿಲ್ಲ 2 ತಾಸು ಸಾಕಾಗಿ ಬಂದೇವಿ ಚಿನ್ನ ಕೊಡ್ರಿ ನಾವು ಬರ್ತೀವಿ ಎಷ್ಟು ನೀಚದ ನೋಡ್ರಿ ಆನಿ ಮಾಡಿ ಬಂದು ನಾ ಆನಿ ಮಾಡಿ ಆನಿ ಮಾಡ ಇದು ಒಳ್ಳೆ ಇರ್ತಲ್ಲ ನೀವು ಹೇಳೋದು ಹೋದ್ರೆ ಏನು ಅನ್ಸಲ್ರಿ ಈಗ ಹೇಳ ಮತ್ತೆ ತೆಗೀರಿ ತೆಗಿಯೋದು ಟಿ ಶರ್ಟ್ ತೆಗಿ ಇಲ್ಲೇ ಕರ್ಕೊಂಡು ಹೋಗ್ಬಿಡ್ತೀನಿ ಹೋಗಿದ್ದೆ ನಡಿ ಹೊರಗೋಗಿ ನಾನು ಹೊರಗೆ ಸುಮ್ಮ ಅಡ್ಡಾಡ್ಕೊಂಡ್ ನಾವು ಸುಮ್ಮನೆ ಅಡ್ಡಾಡ್ಕೊಂಡ್ಬರ್ತೀವಿ ಬಟ್ ನೀಚದ ನೋಡ್ರಿ ತಾಂದ್ರೆ ಹೋಗ್ತಾನೆ ನನ್ಗಾದ್ರೆ ಹೆಂಗ್ ಮಾಡ್ತಾನೆ ನೀವು ಹೋಗಿ ಬಂದಿರ್ಲಿ ಇಬ್ರು ನಾ ಏನ್ ಮಾಡ್ಬೇಕು 3 ತಾಸು ಅಡ್ಡಾಡ ಬಂದ್ರಿ ಗುಡಿಗೆ ಹೋಗಿ ಬಂದ್ರಿ ವಿಶಾಲ ಮಠಕ್ಕೆ ಹೋಗಿ ಬಂದ್ರಿ ತಿಂದು ಬಂದ್ರಿ ಏನು ತಿಂದಿಲ್ಲ ಹೋಗ್ ತೋರ್ಸ್ ಒಂದ್ ಏನೋ ತಿಂದ್ ಬಂದೇವ ಅಲ್ಲೇ ನಾವು ಇಲ್ಲ ನಾವ್ರೇ ತಿನ್ನಕ್ ಹೊಂಟೇವನೆ ನೀವ್ ಹೊಟ್ಟಿ ಬಿಟ್ಟು ಹೋಗ್ತೀವಿ ಹೊಟ್ಟಿ ಕಡಿದೀವತ್ತ ಪಚ್ಚಿನ ಆಗ್ಬಾರ್ದದ ಹೋಲಿ ನಡ್ರಿ ಹೋರಿ ನಾವು ನನ್ನ ಗಂಡಿಗೆ ನಾನು ನಮ್ಮ ತಮ್ಮಗ್ ಹೇಳ್ತೀವಿ ಹೊಟ್ಟಿ ಕಡಿದು ಹೊಟ್ಟಿ ಪಚ್ಚನ ನಾವು ಪಿಂಟ ಬಂದೇವ್ರಿ ಫೈನಲಿ ಮಟನ್ ಊಟ ಮಾಡಕ್ಕೆ ಸಾಸಿ ಕರಾವಳಿಗೆ ಬರೀ ಬದಲೈತೆ ನಮ್ಮ ನೋಡ್ರಪ್ಪ ಇಲ್ಲಿ ಇದು ಮಟನ್ ತರಿಸಿದ್ವಿ ಮಟನ್ ಸುಕ್ಕ ಅನ್ನಂಗೆ ನೋಡ್ಕೊಂಡು ಈಗ ಸ್ವಲ್ಪ ಫ್ರೆಶ್ ಕಮ್ಮಿ ಗಣಪತಿ ನಡೆದಿಲ್ಲ ಇಲ್ಲಂದ್ರೆ ಕೂಡ ಜಾಗ ಇರ್ತಿರಲಿಲ್ಲ ಈ ಟೈಮಿಗೆ ಮಸ್ತ್ ಪಿಂಟ್ಯಾಗ ಪಾಪ ಹೇಳಿ 1 ವರ್ಷ ಆಗಿತ್ತು ರೀ ತಗೋ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಇವತ್ತು ಕರ್ಕೊಂಡು ಬಂದಿರೋ ನೀ ತಿಂದು ಪಿಂಟ ಹಂಗೆ ಚಲೋ ಐತಲ್ಲ ₹2 ಹಿಂದೆ ಸಿಕ್ತೇವೆ ಈಗ ಚಾಲೂ ಮಾಡ್ಕೊಂಡು ನೋಡ್ರಿ ಹೋಗಿ ಬಂದು ಈಗ ಸ್ಟಾರ್ಟ್ ಆಗ್ಬಿಡ್ತೈತಿ ನೋಡ್ರಿ ಹೇಳಿಲ್ಲ ನೋಡ್ರಿ ತಿಲ್ಲಲ್ಲ ಸುಳ್ಳು ಯಾರು ಹೇಳೋಗ್ಯಾರ ನಿಮಗೆ ನಾವು ಬಂದೇವಲ್ಲ ನೀವು ಮುಗಿಸೋಟ್ರೊಳಗೆ ಬಂದೇವಲ್ಲ ಏನು ಮಾಡತ್ತೀರಿ ಊಟ ಮಾಡತ್ತೀರಿ ಊಟ ಮಾಡತ್ತಿ ಈಗ ಮಸ್ತ್ ಒಗ್ಗರಣೆ ರೈಸ್ ಮಾಡ್ರಿ ನೋಡ್ರಿ ತಿಂತಿಲ್ ಪಿಂಟೆ ಮಮ್ಮಿ ಇಲ್ಲ ಮುಗ್ದೈತಿ ಅಯ್ಯೋ ಮುಗಿತ ಬಿಡ್ರಿ ಹೋಗ್ಲಿ ಕಟ್ಟಿ ಭಾಳ ಹಸ್ದತಿ ಏನು ಮಾಡೋದು ಮನೆ ಊಟ ಮಾಡಲಿ ನೀನು ಆಯ್ತು ನಂದೇ ನಡೀತೈತಿ ನಾನು ಇವತ್ತು ಒಂದು ದಿವಸ ಉಪವಾಸ ಮಸ್ತ್ ಸಾರು ಮಾಡ್ಯಾರ್ರಿ ಮಸ್ತ್ ಗಿಚ್ಚ ನಿನ್ನಿ ಸಾರ ಅನ್ನ ಒಗ್ಗರಣೆ ಹೆಂಗೆ ಕೊಡ್ತಾವ ನೋಡ್ರಿ ಬರ್ತಾವ ಮಾಡ್ರಪ್ಪ ಹೌದಾ ಓಕೆ ಓಕೆ ತಿಂತೀನಿ ಆರಾಮಾಗಿ ತಿಂತೀನಿ ನೋಡ್ಕೋತೀನಿ